ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 141ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೆಡುಕರು ಒಡ್ಡಿದ ಉರುಲಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ. ಸೈತಾನನು ನಮ್ಮ ಜೀವಿತದಲ್ಲಿ ಕೊಂಡು ಬಂದಿರುವಂತಹ ಎಲ್ಲ ವಿಧವಾದ ಕೆಡುಕಿನ ಕಾರ್ಯಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ದೇವರೇ, ನಾನು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಸೈತಾನು ನನಗೆ ವಿರೋಧವಾಗಿ ಅವನು ಉರುಳುಗಳನ್ನ ಕೊಂಡು ಬರುವವನಾಗಿದ್ದಾನೆ, ಬಲೆಗಳನ್ನ ಕೊಂಡು ಬರುವವನಾಗಿದ್ದಾನೆ, ನನಗೆ ವಿರೋಧವಾಗಿ ಅವನು ಬೋನುಗಳನ್ನ ಇಡುವವನಾಗಿದ್ದಾನೆ. ದೇವರೇ, ಇದೆಲ್ಲಗಳಿಂದ ನನ್ನನ್ನು ತಪ್ಪಿಸು ಸ್ವಾಮಿ ಎಂದು ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ಸೈತಾನನು ಕೊಂಡು ಬಂದಂತಹ ಎಲ್ಲ ದುಷ್ಟತನದ ಕಾರ್ಯಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಇವತ್ತು ನಮ್ಮ ಕಾಲುಗಳು ಕಲ್ಲಿಗೆ ಎಡವಿ ಬೀಳದಂತೆ ಕರ್ತನು ನಮ್ಮನ್ನ ಕಾಯುವವನಾಗಿದ್ದಾನೆ. ಎಲ್ಲ ವಿಧವಾಗಿರುವ ಬೇಟೆಗಾರನ ಬಲೆಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಯಾಕೆಂದರೆ ಕರ್ತನು ಇವತ್ತು ನಮ್ಮ ಮುಂದೆ ಹೋಗಿ ನಮಗೆ ಇರುವಂತಹ ದಿನ್ಯಗಳನ್ನ ತಡೆಗಳನ್ನ ನೀಗಿಸಿ ಯೋರ್ದಾನ್ಗಳನ್ನ ವಿಭಾಗಿಸಿ ಕರ್ತನು ನಮ್ಮನ್ನ ಒಣ ಭೂಮಿಯಲ್ಲಿ ಸಮವಾದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಆದುದರಿಂದ ನಮ್ಮ ಎಲ್ಲಾ ಮಾರ್ಗಗಳನ್ನ ನಮ್ಮ ಜೀವಿತಗಳನ್ನ ಕರ್ತನ ಕೈಗೆ ಇಡುವಾಗ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ ಎಲ್ಲ ಕೆಡುಕನ ಕಾರ್ಯಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಎಲ್ಲ ಸೈತಾನನು ನಿನ್ನ ಜನರ ಜೀವಿತದಲ್ಲಿ ಕೊಂಡು ಬಂದಂತಹ ಎಲ್ಲ ಕೇಡಿನ ಬಲಗಳಿಂದ ಬಂಧನಗಳಿಂದ ಬೋನುಗಳಿಂದ ತಪ್ಪಿಸು, ಸರಿಯಾದ ಮಾರ್ಗದಲ್ಲಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.